ನೋಡಿ ನನ್ನ ಬ್ಯಾಗ್, ಟ್ರಾವೆಲ್ ಬ್ಯಾಗ್ ಲೈಟ್ ವೇಟ್ ಇದೆ. 2 ಸೀರೆ 3 ಡ್ರೆಸ್ಸು ಲೈಟ್ ವೇಟ್ ಇದೆ. ಏನು ಮಾಡೋದು? ಎಲ್ಲಿಗೋ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಅನ್ಕೊಂಡು ಹೋಗ್ತಾ ಇರೋದು. ಯಾಕೆ ಗೊತ್ತಾ ಏಕಾಂಗಿ ಸಂಚಾರಿ? ನಮ್ಮ ಯಜಮಾನ್ರು ಬರ್ತಾ ಇಲ್ಲ, ನಾನು ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. मुसाफिर हूँ यारो न घर है ना ठिकाना मुझे चल के जाना है बस चल के जाना. ಫ್ಯಾನು ಹಾಕಿದ್ದೀನಿ, ಇಲ್ಲಿ ವಿಂಡೋ ಓಪನ್ ಮಾಡಿದ್ದೀನಿ, ಈ ಕಡೆಯಿಂದ ಬೆಳಕು ಬರ್ತಾ ಇದೆ. ಇಲ್ಲಿ ಲೈಟ್ ಕೂಡ ಹಾಕಿದ್ದೀನಿ. ಬ್ರೈಟ್ನೆಸ್ ಹೇಗಿದೆಯೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ, ನಾನು ಚಿತ್ರದುರ್ಗ ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಈ ಗಿಫ್ಟ್ ತಗೊಂಡಿದ್ದೀನಿ. ಗಿಫ್ಟ್ ಒಳಗಡೆ ಏನಿದೆ? ಸರ್ಪ್ರೈಸ್ ಇದೆ. ಊರಿಗೆ ಹೋಗ್ತಾ ಇದ್ದೀನಿ, ಜೊತೆಗೆ ಬೇಜಾರು ಇದೆ, ಜೊತೆಗೆ ಖುಷಿನೂ ಇದೆ. ಖುಷಿ ಏನಕ್ಕಿದೆ ಅಂದರೆ ಜೀಜು ಮತ್ತು ಅಕ್ಕ ಕರೆದಿದ್ದಾರೆ. ನಮ್ಮ ಅಕ್ಕ ಭಾವ ಇಬ್ಬರು ಒಂದು ಫಂಕ್ಷನ್ಗೆ, ಓಪನಿಂಗ್ಗೆ, ಕಾಂಪ್ಲೆಕ್ಸ್ ಅವ್ರದ್ದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಮನೆ ಓಪನಿಂಗ್ ಇದೆ, ಗೃಹ ಪ್ರವೇಶ ಇದೆ, ಅದಕ್ಕೆ ಕರೆದಿದ್ದಾರೆ. ಅದಕ್ಕೆ ತುಂಬ ಖುಷಿ ಇದೆ. ಬಟ್ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಈ ನಡುವೆ ಟ್ರಾವೆಲ್ ಹೋಗೋಕ್ಕೆ ಒಂದೊಂದು ಸರ್ತಿ ಬೇಜಾರಾಗುತ್ತೆ. ಆದರೆ ಓಕೆ, ಗೆಟ್ ಟುಗೆದರ್, ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇರುತ್ತೆ, ಹೋಗಿ ಬರೋಣ, ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅನ್ನೋದು ಖುಷಿ ಇದೆ. ಇದೇನಪ್ಪ ಹಿಂಗೆ ವಾರ್ಡ್ರೋಬ್ ಓಪನ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೋಬೇಡಿ. ಸ್ಯಾರೀಸ್ ಇದೆಲ್ಲನೂ ಸಿಲ್ಕ್ ಸ್ಯಾರೀಸ್ ಒಂದು ಈ ಕಡೆಗೆಲ್ಲ ಇಟ್ಟಿದ್ದೀನಿ. ಈ ವಾರ್ಡ್ರೋಬ್, 2 ವಾರ್ಡ್ರೋಬ್ ಇದೆ. ಸೊ ಹೆಣ್ಮಕ್ಳಿಗೆ ಎಷ್ಟು ವಾರ್ಡ್ರೋಬ್ ಇದ್ರೂ ಬಟ್ಟೆ ಇದ್ರೂ ಸಾಕಾಗಲ್ಲ. ಏನು ಮಾಡಬೇಕು? ಚೂಡಿದಾರು ಇರುತ್ತೆ, ಸ್ಯಾರೀಸು ಇರುತ್ತೆ, ಡೈಲಿ ಕ್ಯಾಶುವಲ್ ವೇರ್ ಇರುತ್ತೆ, ಜೀನ್ ಅದೆಲ್ಲನೂ ಇರುತ್ತಲ್ಲ. ಇದೆಲ್ಲ ಸ್ಯಾರೀಸ್ ಇದೆ. ಈ ಕಡೆ ಎಲ್ಲ ಡ್ರೆಸ್ಸಸ್ ಎಲ್ಲ ಇದೆ. ಇವಾಗ ಇದು ಗಿಫ್ಟ್ ಇದೆ. ಇವತ್ತು ಟ್ಯೂಸ್ಡೇ 12:30 ಆಗಿದೆ. ನಾನು ಇನ್ನೂ ಅಡುಗೆ ಮಾಡಬೇಕು. ಬೆಳಗ್ಗೆ ರಾಗಿ ಅಂಬಲಿ ಕುಡಿದೆ. ಇವಾಗ ಇದೊಂದು ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀನಿ. ಜಾಸ್ತಿ ದಿವಸ ಹೋಗಲ್ಲ ನಾನು, ಹೋಗ್ಬಿಟ್ಟು ಬಂದುಬಿಡ್ಬೇಕು ಅಷ್ಟೇ. ಇಲ್ಲಿಂದ ಹೋಗೋದಕ್ಕೆ ಒಂದು 6 ಅವರ್ಸ್ ಆಗುತ್ತೆ, 6-7 ಅವರ್ಸ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ, ಬುಧವಾರ ಬೆಳಗ್ಗೆನೆ ನಾನು ಹೊರಡಬೇಕು. ಅಂದರೆ ನಾಳೆ ಬೆಳಗ್ಗೆನೆ ನಾನು ಹೊರಡಬೇಕು. ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಎಲ್ಲ ಯುಟಿಲಿಟಿ ಏರಿಯಾ ಫಸ್ಟ್ ಬೆಳಗ್ಗೆ ಇದು ಕ್ಲೀನ್ ಮಾಡಿದೆ. ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ನಿಜವಾಗ್ಲೂ ನಾನು ಇವತ್ತು ಸ್ವಲ್ಪ ಇದು ಮಿರರ್ ಇಲ್ಲಿ ಇಟ್ಟಿದ್ದೀನಿ ನೋಡಿ, ತುಂಬ ಬೇಜಾರುಗಳನ್ನು ಹೇಳ್ಕೊಳ್ಬೇಕು ಅನಿಸುತ್ತೆ, ಅಷ್ಟರ ಆಗಿದೆ. ಏನು ಮಾಡೋದು? ಯಾವ ಸೀರೆ ತಗೊಳ್ಳಿ, ಯಾವ ಸ್ಯಾರಿ ತಗೊಳ್ಳಿ ನೀವೇ ಹೇಳಿ ಪ್ಲೀಸ್. ಯಾರಾದರೂ ಹೆಲ್ಪ್ ಮಾಡಿ ನನಗೆ, ಯಾವ ಸ್ಯಾರಿ ತಗೊಳ್ಬೇಕು ಅಂತ. ನೋಡಿದ್ರಾ, ಈ ಥರ ಯಾರಾದರೂ ಒಬ್ಬರು ಮಗಳಾದರೂ ಆಯಿತು, ಫ್ರೆಂಡ್ ಆದರೂ ಆಯಿತು, ಇದನ್ನು ತಗೋ, ಇದು ಉಟ್ಕೋ, ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಏನು ಮಾಡೋಕ್ಕಾಗಲ್ಲ. ನನಗನ್ಸುತ್ತೆ ಫಂಕ್ಷನ್ ಇದೆ ಅಲ್ವಾ, ಗೃಹ ಪ್ರವೇಶ ಇದೆ ಅಲ್ವಾ, ಓಪನಿಂಗ್ ಎಲ್ಲ ಇರುತ್ತೆ. ಗೃಹ ಪ್ರವೇಶ ಕಾಂಪ್ಲೆಕ್ಸ್ ಎಲ್ಲ, ಶಾಪ್ ಎಲ್ಲ ಓಪನಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಗ್ರೀನ್ ಜೊತೆ ಈ ಬ್ಲೌಸ್ ಇದೆ. ಇದು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿತ್ತು. ವರಮಹಾಲಕ್ಷ್ಮಿಗೆ ಉಟ್ಕೊಂಡಿದ್ದೆ. ಸೊ ನನಗನ್ಸುತ್ತೆ ಇದು ಓಕೆ, ಇದು ಓಕೆ. ಏನು ಮಾಡೋದು ಹೇಳಿ? ಬೇಜಾರು ಅಂದರೆ ಬೇಜಾರು. ಯಾಕೆ ಬೇಜಾರಾಗಿದೆ ಅಂದರೆ ನನಗೆ ಗೊತ್ತಿಲ್ಲ. ಬೇಜಾರಾಗಿದೆ, ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ನನಗೆ. ಇನ್ನೊಂದು ಸೀರೆನೂ ತಗೊಳ್ಬೇಕು. ಒಂದು ಎಕ್ಸ್ಟ್ರಾ ಸೀರೆ ಇರಿ ಅಂತ ಇದು ಒಂದು ತಗೊಳ್ತೀನಿ. ಇದೊಂದು ಸ್ಯಾರಿ ಇದೆ. ಸೊ ಇದನ್ನು ಒಂದು ತಗೊಂಡ್ಬಿಡೋಣ. ಇದಕ್ಕೆ ಇನ್ನು ಪೆಟಿಕೋಟ್, ಸ್ಯಾರಿ ಪೆಟಿಕೋಟ್ ಇದೆ, ಶೇಪ್ ವೇರ್ ಪೆಟಿಕೋಟ್ ಇದೆ. ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನೇ ಕಂಫರ್ಟೇಬಲ್ ಆಗಿರುತ್ತೆ. ಇವಾಗೆಲ್ಲ ಹೆಣ್ಮಕ್ಳು ಅದೇ ಅಲ್ವಾ, ಶೇಪ್ ವೇರ್ ಸ್ಯಾರಿ ಪೆಟಿಕೋಟ್ನೇ ತಗೊಳ್ಳೋದು. ಸೊ ನಾನು ಅದನ್ನೇ ತೊಗೊಳ್ತೀನಪ್ಪ. ಏನೋ ಲೈಫ್ ಒಂದೊಂದು ಸಾರಿ ಬೇಜಾರಾಗ್ಬಿಡುತ್ತೆ. ಭಗವಂತ ಯಾಕಾದರೂ ಭೂಮಿ ಮೇಲೆ ನುಗ್ಸದೆ ಅನಿಸುತ್ತೆ ನನಗಂತೂ. ಏನು ಮಾಡಲಿ ನಾನು? ಜ್ಯುವೆಲ್ರಿ ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಅಂತ ಗೊತ್ತಿಲ್ಲ. ಸೆಟ್ ಇಟ್ಟಿದೆ,
ಪರ್ಲ್ ಸೆಟ್ ನಂಗೆ ತುಂಬಾ ಇಷ್ಟ ಆಯ್ತು ಅದು. ಅವನು ಹೆಂಗು ಅದನ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾನೆ ಅಂದ್ರೆ 2 ಎಳೆ ಪರ್ಲು ಅದು ಇಟ್ಬಿಟ್ಟು ಒಂದೇ ದಿವಸ ಹಾಕೊಂಡಿದ್ದೀನಿ. ಇದು ದೀಪಾವಳಿ ದಿವಸ ಲಕ್ಷ್ಮೀ ಪೂಜೆಗೆ ಇದು 2 ಎಳೆ ಹಾಕಿಸ್ಬಿಟ್ಟು ಗೋಲ್ಡ್ ಪೆಂಡೆಂಟ್ ಇತ್ತು ಹಳೇದು, ಆಂಟಿಕ್ ಆಗೋಗಿದೆ ಇವಾಗ ಆಲ್ರೆಡಿ, ಅದು ತುಂಬಾ ವರ್ಷದ ಹಳೇದು. ಅದನ್ನ ಹಾಕ್ಸಿದ್ರೆ ಇದನ್ನ ಯಾವ ತರ ಥ್ರೆಡ್ ಹಾಕಿದಾನಂದ್ರೆ ಹುಚ್ಚ ಥ್ರೆಡ್ ಎಲ್ಲ ಕಿತ್ಕೊಂಡು 1 ಅವರ್ ಹಾಕೊಂಡಿಲ್ಲ ನಾನು, ಹಿಂಗ ಹಾಕೊಂಡಿದೀನಿ ನೋಡ್ತಾ ಇದ್ರೆ ಎಲ್ಲ ಕಿತ್ಕೊಂಡು ಬಂದಿದೆ. ಕಾಸ್ಟ್ಲಿ ಅಲ್ವಾ ಪರ್ಲ್, ಎಷ್ಟು ಕಾಸ್ಟ್ಲಿ, ಪ್ಯೂರ್ ವಾಟರ್ ಪರ್ಲ್ಸ್ ಏನೋ ಹೇಳ್ತಾರಲ್ವಾ, ಪ್ರಿಷಿಯಸ್ ಪರ್ಲ್ಸ್ ಅಂತ ಹೇಳ್ತಾರಲ್ವಾ, ಒರಿಜಿನಲ್ ಪರ್ಲ್ಸ್. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ನನ್ನ ಪರ್ಲ್ಸ್ ತುಂಬಾ ಜ್ಯುವೆಲ್ರಿ ಇಷ್ಟ, ವೈಟ್ ಪರ್ಲನೇ ನನಗೆ ಇಷ್ಟ ಆಗೋದು. ಆಮೇಲೆ ನನ್ನ ಜಾತಕಕ್ಕೆ ಅದೇ ಸೂಟ್ ಆಗೋದು. ಎಲ್ಲ ಥ್ರೆಡ್ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಈ ತರ ದುಡ್ಡು ತಗೊಳ್ತಾರೆ ಚೆನ್ನಾಗಿ, ಈ ತರ ಕಿತ್ತೋಗಿರೋ ಕೆಲಸ ಮಾಡ್ತಾರಲ್ಲ, ನಿಜವಾಗ್ಲೂ ಹೋಗ್ಬಿಟ್ಟು ಕಪಾಳಕ್ಕೆ ಹೊಡಿಬೇಕು ಅನ್ಸುತ್ತೆ, ಅಷ್ಟು ಕೋಪ ಬರುತ್ತೆ ರೀ. ದೂರ ಇರುತ್ತೆ, ಹೋಗಕ್ಕಾಗತ್ತಾ? ಇವಾಗ ನೋಡಿ ಫಂಕ್ಷನ್ಗೆ ಹೋಗ್ಬೇಕು, ನಾನು ಅದನ್ನ ಆಮೇಲೆ ಮತ್ತೆ ಮಾಡ್ಸಕ್ ಹೋಗ್ಲೇ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸೈಡ್ಗೆ ಇಟ್ಟಿರ್ತೀನಿ, ಇವತ್ತಾದ್ರೆ ಹೋಗಿ ಮಾಡಿಸ್ಕೊಂಡು ಟ್ರೈ ಮಾಡ್ತೀನಿ. ಇಲ್ಲ ಎಲ್ಲಾದ್ರೂ ಜ್ಯುವೆಲ್ರಿ ಶಾಪ್ ಇದ್ರೆ ಹೋಗ್ತೀನಿ. ನಮ್ಮ ಅಣ್ಣನ ಅಲ್ಲಿ ಹೋಗಕ್ಕಾಗಲ್ಲ, ಇವಾಗ ಅವರೆಲ್ಲ ಬ್ಯುಸಿ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಅವರು ಫಂಕ್ಷನ್ಗೆ ಬಂದಿರ್ತಾರೆ ಪಾಪ ಅಲ್ವಾ. ಈ ತರ ಸಪ್ರೇಟ್ ಥ್ರೆಡ್ ಇಟ್ಟಿದ್ದೀನಿ, ಆದ್ರೆ ಇದನ್ನ ಹಾಕಕ್ ಬರಲ್ಲ. ಅದು ಪರ್ಲ್ಗನೆ ಹೊಲದ್ ಬಿಟ್ಟಿದ್ದಾರೆ, ಸ್ಟಿಚ್ ಮಾಡಿದ್ದಾರೆ. ಇದು 2 ಕೊಕ್ಕೆ ಇರುತ್ತೆ, ಇದನ್ನ ಯಾವ್ದಕ್ಕಾದ್ರೂ ನಾವು ಅಟ್ಯಾಚ್ ಮಾಡ್ಕೊಳ್ಬಹುದು. ಈ ತರ ಕೊಕ್ಕೆ ಇರೋದು ಥ್ರೆಡ್ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ನನಗೆ ಟೈಮ್ ಆಗ್ತಾ ಇದೆ, ಬೇಗ ಮನೆ ಕೆಲಸನೂ ಮಾಡ್ಕೊಳ್ಬೇಕು. ಹಂಗಾಗಿನೇ ಹಿಂಗೆ ಏನು ಜಾಸ್ತಿ ತಗೊಂಡೋಗಲ್ಲ ರೀ. ಏನು ಮಾಡೋದು, ನನಗೆ ಬೇಜಾರಾಗ್ತಾ ಇದೆ, ತುಂಬಾನೇ ಅಳು ಬರ್ತಾ ಇದೆ ನನಗೆ. ಯಾಕಂತ ಮಾತ್ರ ಕೇಳಬೇಡಿ. ಯಪ್ಪ, ಸೊಳ್ಳೆ ಕಚ್ತಾ ಇದಾವೆ, ಸೊಳ್ಳೆ ಬಂದಿದ್ದಾವೇನು, ಮಳೆ ಬಂತಲ್ಲ ಸೊಳ್ಳೆ ಕಚ್ತಾ ಇದ್ದಾವೆ. ಯಾವ್ದ್ರಲ್ಲಿ ಏನ್ ಇಟ್ಟಿದ್ರೆ ನನಗೆ ಗೊತ್ತಿರಲ್ಲ, ಗಜನಿ ಆಗೋಗ್ಬಿಟ್ಟಿರ್ತೀನಿ ನಾನು. ನಾವೆಲ್ಲ ಚಿಕ್ಕವರಿದ್ದಾಗ ಸಮ್ಮರ್ ಹಾಲಿಡೇಸ್ ಬಂದರೆ ನಮ್ಮಮ್ಮ ತಂಗಿರೂರು ಆ ಥರ ಎಲ್ಲ ಹೋಗ್ತಾ ಇದ್ವಿ. ಅವಾಗೆಲ್ಲ ತುಂಬ ಖುಷಿ ಆಗೋದು. ಅವಾಗೆಲ್ಲ ಸ್ಕೂಲ್ ಡೇಸು ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಅದು ಹೋಗ್ತಾ ಇದ್ದಿದ್ದೆ ಗೌರ್ಮೆಂಟ್ ಬಸ್ಗಳಲ್ಲಿ. ಇವಾಗ ಹೈಟೆಕ್ ಬಸ್ಗಳಲ್ಲಿ ಹೋಗ್ತೀನಿ ಅಂದ್ರೂ ನನಗೆ ಇವತ್ತು ಖುಷಿನೂ ಆಗ್ತಾ ಇಲ್ಲ, ಏನೂ ಇಲ್ಲ. ಬೇಜಾರಂದರೆ ಬೇಜಾರು, ಸಿಕ್ಕಾಪಟ್ಟೆ ಬೇಜಾರಲ್ಲೇ ಹೋಗ್ತಾ ಇದ್ದೀನಿ. ನಮ್ಮಣ್ಣ ಇದನ್ನ ಮತ್ತೆ ಈ ಕನ್ನಡಕ ಬಿಟ್ಟು ಹೋಗಿದ್ದ ಮೊನ್ನೆ ಬಂದಾಗ, ಇವಾಗ ತಗೊಂಡೋಗಿ ಕೊಡ್ತೀನಿ. ಊರಿಗೆ ಹೋಗೋಕ್ಕೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಆದರೆ ಸ್ವಲ್ಪನೂ ನನಗೆ ಹೋಗೋಕ್ಕೆ ಇಂಟ್ರೆಸ್ಟು ಇಲ್ಲ, ಖುಷಿನೂ ಇಲ್ಲ. ಆದರೆ ದೊಡ್ಡವ್ರು ಕರೆದಿದ್ದಾರೆ ಅಂತ ನಾನು ಹೋಗ್ತಾ ಇದ್ದೀನಿ. ಮತ್ತು ಏನಕ್ಕೆ ಅಂತಂದರೆ ಏನೋ ನನಗೆ ಮೂಡೇ ಸರಿ ಇಲ್ಲ ರೀ, ಯಾಕೋ ಬೇಜಾರುಗಳಾಗ್ತಾಯಿದೆ ತುಂಬ ಮನಸ್ಸಿಗೆ. ಇದು ನೋಡಿದರೆ ದೇಶದ ಪರಿಸ್ಥಿತಿನೂ ಸರಿ ಇಲ್ಲ, ಯುದ್ಧಗಳು ಆಗ್ತಾಯಿದೆ, ಭಯ ಆಗುತ್ತೆ ಅಲ್ವಾ ತುಂಬಾ. ಏನು ಮಾಡೋದು, ಪೆಹಲ್ಗಾಮಲ್ಲಿ ಆಗಿರೋದು ಒಂದು ದುಃಖದ ಸಂಗತಿ ಸಿಕ್ಕಾಬಟ್ಟೆ. ಅದಕ್ಕೇ ಏನು ಮಾಡೋಕ್ಕಾಗಲ್ಲ, ಲೈಫ್ ಇಷ್ಟೇ ನೋಡಿ. ಏನು ಮಾಡ್ತಾ ಇದ್ದೀನಿ ಅಂದರೆ
ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ವಾರ್ಡ್ರೋಬ್ನ ಇದೊಂದು ಏನಿದು ಇದಿತ್ತು, ಇದಕ್ಕೆ ಎಲ್ಲ ಬಟ್ಟೆಗಳನ್ನ ಸೇರಿಸಿಟ್ಬಿಡ್ತೀನಿ. ಇವಾಗ ಏನು ಹೋಗ್ತಾ ಇದ್ದೀನಿಲ್ಲ ಊರಿಗೆ, ವೀಣಕ್ಕನ ಮನೆಗೆ. ಅವರ ದೊಡ್ಡ ಮಗ ಬಾರ್ಸಿಲೋನಾ ಸ್ಪೇನಲ್ಲಿ ಜಾಬ್ ಮಾಡ್ತಾನೆ. ಅವನು ಇಂಜಿನಿಯರ್ ಇದ್ದಾನೆ. ಅವ್ರ ವೈಫ್ ಕೂಡ ಸುಹಾನಿ ಇಂಜಿನಿಯರ್ ಇದ್ದಾರೆ. ಇಬ್ಬರೂ ಚಿಕ್ಕವನಿದ್ದಾಗ ತುಂಬ ಚೆನ್ನಾಗಿ ಕ್ಯೂಟ್ ಆಗಿದ್ದ. ಅವ್ನಿಗೆ ತುಂಬ ಅಂದರೆ ತುಂಬ ಸೈಲೆಂಟು, ಡೀಸೆಂಟ್ ಹುಡುಗ. ಆಮೇಲೆ ಖುಷಿ ಆಗುತ್ತೆ, ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟ, ಅಷ್ಟು ಬೇಗ ಮದುವೆ ಆಗ್ಬಿಡ್ತಾ, ಅಷ್ಟು ಬೇಗ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಿಟ್ನಾ. ಬರ್ತಾನೆ ರೀ, ವರ್ಷಕ್ಕೆ 1 ಸಾರಿ 2 ಸಾರಿ ಏನಾದರೂ ಒಂದು ಹಬ್ಬ ಹರಿದಿನ ಅಂತ ಎಲ್ಲ ಇದ್ದಾಗ ಗಂಡ ಹೆಂಡತಿ ಬಂದು ಅವರ ಅಪ್ಪ ಅಮ್ಮನ ನೋಡಿಕೊಂಡು ಮನೆ ಅಂಗಡಿ ತೋಟ ಎಲ್ಲನೂ ನೋಡಿಕೊಂಡು ಖುಷಿಯಾಗಿ ಹೋಗ್ತವೆ ಮಕ್ಕಳು ಇಬ್ಬರೂ. 2 ಸೀರೆ ತಗೊಂಡಿದ್ದೀನಿ, ಒಂದು ಚೂಡಿದಾರ್ ಹಾಕ್ಕೊಂಡಿರ್ತೀನಿ. ಆಮೇಲೆ 2 ದಿವಸ ಅಲ್ಲ ಹೋಗೋದು, ಏನಾಗುತ್ತೋ ಅಂತ ಗೊತ್ತಿಲ್ಲ. ಸಾರಿ ಪೆಟಿಕೋಟ್, ಶೇಪ್ ವೇರ್ ಪೆಟಿಕೋಟ್ ತಗೊಂಡಿದ್ದೀನಿ. ಆಮೇಲೆ ಏನು ಡ್ರೆಸ್ ತೊಗೊಂಡು ಹೋಗೋದು ಏನೂ ಇಂಟ್ರೆಸ್ಟೇ ಇಲ್ಲ, ಹೋಗ್ತಾ ಇರೋದು ಸುಮ್ಮನೆ. ಏನು ಮಾಡೋದು, ಸುಮ್ಮನೆ 1-2 ಬಟ್ಟೆ ಇಟ್ಕೊಳ್ತೀನಿ. ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇದ್ದರೆ ಎಲ್ಲ ಖುಷಿ ಇರುತ್ತೆ, ಎಲ್ಲ ಖುಷಿ ಇರುತ್ತೆ. ಏನೂ ಇಂಟ್ರೆಸ್ಟ್ ಇಲ್ಲ. ಅದೇನೋ ಹೇಳ್ತಾರಲ್ಲ, ವ್ಯರ್ಥ ಪ್ರಯತ್ನ ಅಂತ ಹೇಳ್ತಾರೆ ನೋಡಿ, ಹಾಗೆ ಸಮುದ್ರಕ್ಕೆ ನಾವು ಎಷ್ಟೇ ಸಕ್ಕರೆ ಹಾಕಿದ್ರೂ ಅದು ಸಿಹಿ ಅಂತೂ ಆಗಲ್ಲ ಅಲ್ವಾ. ಆ ಥರ ಜೀವನ ಅನ್ನೋದು ಒಂದು ವ್ಯರ್ಥ ಪ್ರಯತ್ನ ನಂದು, ಏನೂ ಮಾಡೋಕ್ಕಾಗಲ್ಲ. ಏನು ಬೇಜಾರನ್ನು ಹೇಳ್ಕೊಳಕ್ಕಾಗಲ್ಲ, ಬೇಜಾರಿದೆ ತುಂಬಾನೇ. ಇದು 3 ಚೂಡಿದಾರ್ ತಗೊಂಡಿದ್ದೀನಿ, ಇದ್ರೆ ಇಟ್ಕೊಳ್ಳಿ ಒಂದು ಎಕ್ಸ್ಟ್ರಾ. ಎಲ್ಲೋ ಟೆಂಪಲ್ಗೆ ಹೋದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ, ಇರಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇಷ್ಟೇ ನೋಡಿ ಲೈಫ್. ಮಕ್ಕಳನ್ನ ಬೆಳೆಸ್ತೀವಿ, ಓದಿಸ್ತೀವಿ, ಇಂಜಿನಿಯರ್ ಮಾಡ್ತೀವಿ, ಫಾರಿನ್ಗೆ ಹೋಗ್ತಾರೆ, ಸೆಟ್ಲ್ ಆಗ್ತಾರೆ. ಆಮೇಲೆ ವರ್ಷಕ್ಕೆ 1 ಸಾರಿನೋ 2 ಸಾರಿನೋ ಇಲ್ಲಿ ಬರ್ತಾರೆ, ತಂದೆ ತಾಯಿ ನೋಡ್ತಾರೆ ಅಷ್ಟೇ. ಏನಾದರೂ ಗಿಫ್ಟ್ಗಳು ಕೊಡಿಸ್ತಾರೆ, ಇನ್ನೇನೋ ರೆಸಾರ್ಟು ಅದು ಇದು ಅಂತೂ ಸುತ್ತಾಡೋದು. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಮ್ಮ ಮನೇಲಿರೋದು. ಇಷ್ಟೇ ಜೀವನ. ನೋಡಿದ್ರೆ ಹಿಂಗೆ ಆಗುತ್ತೆ, ಡ್ಯಾನ್ಸ್ ಮಾಡುತ್ತೆ. ಇದೊಂದು ಟ್ರಾಲಿ ತೊಗೊಂಡು ಹೋಗೋಣ ಅಂದರೆ ಬಸ್ಸಿಗೆ ಹೋಗೋದು. ಇದೆಲ್ಲ ಯಾರು ಹಿಡ್ಕೊಂಡು ಬರ್ತಾರೆ, ಹೆಂಗೆ ಹೋಗೋದು ದೇವರೇ ಪರಮಾತ್ಮ. ಟವಲ್ ಒಂದು ಹಾಕಬೇಕು, ನ್ಯಾಪ್ಕಿನ್ ಒಂದು ಹಾಕಿರ್ತೀನಿ. ಬೀಗ್ರ ಮನೆಗೆ ಹೋಗ್ತಿದ್ದೀವಲ್ವಾ, ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡೇ ಹೋಗ್ಬೇಕು. ಪರಮಾತ್ಮ ಎಲ್ಲ ನೋಡಿ. ಮೇಕಪ್ ಕಿಟ್ ಏನೂ ಇಲ್ಲ, ಸಿಂಪಲ್ ಆಗಿ ಮಾಯ್ಶ್ಚರೈಸರು, ಆಮೇಲೆ ಹೇರ್ ಪಿನ್ನು, ಸ್ಯಾರಿ ಪಿನ್ನು, ಬ್ಲ್ಯಾಕ್ ಕಲರ್ ರಬ್ಬರ್ ಬ್ಯಾಂಡು, ಇಷ್ಟೇ ತಗೊಂಡಿರೋದು. ಏನು ಮೇಕಪ್ ಕಿಟ್ ಇಷ್ಟು. ಇದು ಏನು ಮಾಡೋದು, ಇದೇನು ಮಾಡೋದು, ಕೃಷ್ಣ ಮಾಸ್ತಿ. ಇದು ವ್ಯಾನಿಟಿ ಬ್ಯಾಗಲ್ಲಿ ಇಡಬೇಕು. ಇದರಲ್ಲಿ ಏನು ಇಟ್ಟಿದ್ದೀನಿ, ಶಾಂಪು, ಸೆನ್ಸೂರು, ಸ್ಟಿಕ್ಕರ್ ಪ್ಯಾಕೆಟು, ಇಲ್ಲೊಂದೆರಡು ಸ್ಟಿಕ್ಕರ್ ಪ್ಯಾಕೆಟ್ ಹಾಕಿದ್ದೀನಿ. ಏನೇನೋ ಮಾಡಿದ್ದೀನಿ. ನಾಪ್ಕಿನ್ ಇಡೋಣ. ಇದರಲ್ಲಿ ಮಿರರ್ ಇದೆ, ಒಂದು ಚಿಕ್ಕದು ಸ್ಟಿಕ್ಕರ್ ಪ್ಯಾಕೆಟ್. ಆ ಮೀಶೋನಲ್ಲಿ ಅದು ಇದು ಜಾಸ್ತಿ ದುಡ್ಡು ವೇಸ್ಟ್ ಮಾಡಿದ್ರೆ ನೋಡಿ, ಈ ಥರ ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ ಏನಿದೆ ಅವರೆಲ್ಲ ಹಾಕ್ಬಿಟ್ಟು ಬಿಸಾಕ್ಬಿಡೋದು ಇಷ್ಟೇ. ನೋಡಿ, ಈ ಥರದ್ದೊಂದು ಬ್ಯಾಗ್ ಇದೆಯಾ, ಇದನ್ನು ತಗೊಳ್ಳಿ. ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಹಾಕ್ಬಿಟ್ಟು ಪೆನ್ಸಿಲ್ ಇದೆ. ಮೇಕಪ್ ಕಿಟ್ಟದು ಮೇಕಪ್ ಕಿಟ್ಟಲ್ಲೇ ಇಡೋಣ. ಇದೆಲ್ಲ ಒಂದು ಕಡೆ ಸಪ್ರೇಟ್ ಆಗಿರೋಣ. ಇವಂತ ಕಾಪಾಡಪ್ಪ ನನ್ನ. ಇದರಲ್ಲಿ ಏನು ಇಟ್ಟಿದ್ದೀನಿ ಅದು ಗೊತ್ತಿಲ್ಲ. ಜೀವನನೇ ಹಿಂಗಾಗಿದೆ ನಮ್ಗೆ. ಏನು ಮಾಡೋದು, ಇದನ್ನೇನು ಮಾಡೋದು,
ಹಾಕ್ಕೊಡಿ. ಇಲ್ಲೆಲ್ಲ ಕಾಟನ್ ಸ್ಯಾರೀಸು, ಆಮೇಲೆ ಟೆಂಪಲ್ಗೆ ಏನಾದರೂ ಸುಮ್ಮನೆ ಹಿಂಗೆ ಉಟ್ಕೊಂಡು ಹೋಗೋಕ್ಕೆ ಸ್ಯಾರಿಗಳು. ಇದನ್ನ ಆಮೇಲೆ ನೋಡ್ತೀನಿ. ಇದು ಪೆನ್ಸಿಲ್ ಇದೆ, ಇಲ್ಲೊಂದು ಪರ್ಸ್ ಇದೆ, ಇದೆಲ್ಲ ಜೋಡಿಸಿದ್ದೀನಿ. ಇದೆಲ್ಲ ಸ್ಯಾರಿಗಳು, ಇದೆಲ್ಲ ಬಟ್ಟೆಗಳು, ಇದೆಲ್ಲ ದಿನ ಹಾಕೊಳ್ಳೋ ಬಟ್ಟೆಗಳು. ಇಲ್ಲೆಲ್ಲ ಚೂಡಿದಾರ್, ಹೊಸ ಹೊಸ ಚೂಡಿದಾರು. ಇಷ್ಟೇ ನೋಡಿ ನಮ್ಮ ಮನೆಯಲ್ಲಿ ಇರೋದು ಸಾಮ್ರಾಜ್ಯ ನಂದು. ಏನು ಸಾಮ್ರಾಜ್ಯ ಇಲ್ಲ. ಸ್ವಂತ ಮನೆ ಆದರೂ ಬಿಟ್ಟು ಹೋಗ್ಬೇಕು, ಬಾಡಿಗೆ ಮನೆ ಆದರೂ ಬಿಟ್ಟು ಹೋಗ್ಬೇಕು. ಆಸೆಯೇ ದುಃಖಕ್ಕೆ ಮೂಲ. ಗೌತಮ್ ಬುದ್ಧನ ತರ ಇರಬೇಕು, ಆಸೆ ಪಡಬಾರ್ದು. ಇದರಲ್ಲಿ ಏನು ಇಟ್ಟಿದ್ದೀನಿ, ಏನು ಇಟ್ಟಿದ್ದೀನಿ ನನಗೂ ಗೊತ್ತಿಲ್ಲ. ಇಟ್ಟಿದ್ದೀನಿ ಅಂತ ಸರಿ ಮಾಡಿಸ್ಕೊಂಡ್ ಬರೋಣ ಅನ್ಕೊಂಡೆ. ಪರ್ಲ್ ಸೆಟ್, ಪರ್ಲ್ದು ನಂಗೆ ತುಂಬ ಇಷ್ಟ ಅದು ಹಾರ. ಏನು ಮಾಡೋದು, ಹೋಗೋ ಟೈಮಲ್ಲಿ ಎಲ್ಲ ಇಂಥ ಕೆಲಸ ಬರೋದು. ಏನು ಮಾಡಲಿ ನಾನು. ಚಕ್ಕೆ ಪೌಡ್ರು, ಅದು ಚಿಕ್ಕದೊಂದು ಮೈಸೂರು ಸ್ಯಾಂಡಲ್ ಪೌಡ್ರ್ ತೊಗೊಳ್ದೆ. ಪೌಡ್ರೇ ಹಾಕೊಳ್ಳಲ್ಲ, ಲ್ಯಾಕ್ಮೆ ಮಾಯ್ಶ್ಚರೈಸರ್ ಹಾಕೊಳ್ಳೋದು ಯಾವಾಗಲೂ. ಇದೊಂದು ರೆಡಿ ಆಯಿತು. ಇದರಲ್ಲಿ ಸ್ಯಾರಿ, ಬಟ್ಟೆ, ಪೆಂಚು, ಆಳು ಮೂಳು ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಇಟ್ಬಿಡೋಣ. ಇದೆಲ್ಲ ಮೇಕಪ್ ಇಟ್ಟಿಟ್ಟಿದ್ದೆಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಏನೋ ಸಿಕ್ತಲ್ಲಪ್ಪ. ನಾನು ಏನು ಇಟ್ಟಿರ್ತೀನಿ ನನಗೆ ಗೊತ್ತಿರಲ್ಲ. ಯಾವುದೋ ಬ್ಯಾಗಲ್ಲಿ ಏನೋ ಇಟ್ಟಿರ್ತೀನಿ, ಏನೋ ಸಿಕ್ಬಿಡುತ್ತೆ. ಬ್ಲೌಸ್ ಪೀಸು ಮುತ್ತೈದೆಯರು ಕೊಡೋಕ್ಕೆ ಜಾಸ್ತಿ ತಂದಿಟ್ಟಿರ್ತೀನಿ, ಸ್ಟಾಕ್ನ ಇಟ್ಟಿರ್ತೀನಿ. ಅದು ನೋಡಿ, ಸನ್ಸ್ಕ್ರೀನ್ಸು, ಲೋಷನ್ನು, ಮಾಯ್ಶ್ಚರೈಸರು, ಲೋಷನ್ನು, ಏನು. ಅಯ್ಯೋ ಲಿಪ್ಸ್ಟಿಕ್ ಇದರಲ್ಲಿದ್ದೇನೆ. ಲಿಪ್ಸ್ಟಿಕ್ ಎಲ್ಲಿಟ್ಟೆ ನಾನು? ಲಿಪ್ಸ್ಟಿಕ್ ಇದ್ದಾದ್ರೆ ಲಿಪ್ಸ್ಟಿಕ್ ಕೊಡ್ರಿ ಪ್ಲೀಸ್ ಅಂತ ಅಕ್ಕನ ಕೇಳಬೇಕು, ಅಲ್ಲಿರೋ ಹೆಣ್ಮಕ್ಳನ್ನ ಕೇಳಬೇಕು. ಅದಕ್ಕೇನೆ ನಂದೇ ಲಿಪ್ಸ್ಟಿಕ್ನ ಸೆಪ್ರೇಟಾಗಿ ಇಟ್ಕೋಬೇಕು. ಮಕ್ಕಳ ಭವಿಷ್ಯನೂ ಮುಖ್ಯ ಅಲ್ವಾ. ಅದಕ್ಕೆ ಕಷ್ಟಪಟ್ಟು ನಾವು ಓದಿಸ್ತೀವಿ, ಒಳ್ಳೆ ಎಜುಕೇಷನ್ ಕೊಡಿಸ್ತೀವಿ. ಅವ್ರ ಬೆಳವಣಿಗೆ, ಅವ್ರ ಒಂದು ಡೆವಲಪ್ಮೆಂಟು, ಅವರು ಒಂದು ಲೈಫಲ್ಲಿ ಸೆಟ್ಲ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಕೆಲವೊಂದು ಸ್ಯಾಕ್ರಿಫೈಸ್ಗಳನ್ನ ಕೂಡ ಲೈಫಲ್ಲಿ ಮಾಡಬೇಕಾಗತ್ತೆ. ನನ್ನ ಮಕ್ಕಳು ಏನೂ ಕಡಿಮೆ ಇಲ್ಲ, ನನ್ನ ಮಕ್ಕಳು ಹೀಗೇನೆ ಎಲ್ಲ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಇದೊಂದು ಗಿಫ್ಟ್ ಇದೆ. ಇದು ಗಿಫ್ಟ್, ಇಷ್ಟು ದೊಡ್ಡ ಗಿಫ್ಟ್ ತೊಗೊಂಡಿದ್ದೀನಿ ನಮ್ಮ ಅಕ್ಕನಿಗೆ. ನೋಡಿ, ದೊಡ್ಡ ಅಕ್ಕ ಅಲ್ವಾ, ದೊಡ್ಡ ಅಕ್ಕ, ಎರಡನೇ ಅಕ್ಕ ವೀಣಾ. ದೊಡ್ಡ ಅಕ್ಕ, ಮೊದಲನೇ ಅಕ್ಕ ವಿದ್ಯಾ, ಎರಡನೇ ಅಕ್ಕ ವೀಣಾ, ನಾನು ಮೂರನೇವಳು ವಾಣಿ, ನನ್ನ ತಂಗಿ ದೀಪ, ನಮ್ಮಣ್ಣ ಸಂತೋಷ ಹುಟ್ಟಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಫುಲ್ ಸಂತೋಷ. ಆಯ್ತಾ? ನೋಡಿ, ಕಾಮಿಡಿ ಮಾಡ್ತಾ ಇದ್ದೀನಿ. ನಾನು ತುಂಬ ಸೀರಿಯಸ್ ಆಗಿರಲ್ಲ. ನಮ್ಮ ಮನೇಲಿ ಯಾವಾಗ ಕಾಮಿಡಿ ಇದ್ದೇ ಇರುತ್ತೆ, ಮಾತಾಡ್ತಾ ಇರ್ತೀನಿ ಜಾಸ್ತಿ. ಆದರೆ ಕಾಮಿಡಿ ವಿಡಿಯೋಸ್ ಮಾಡಬೇಕು, ನಿಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಅಂದ್ಬಿಟ್ಟು ನಾನು ಸ್ವಲ್ಪ ಸೀರಿಯಸ್ ಆಗಿ ಅಂತಿರ್ತೀನಿ. ಏನು ಮಾಡೋದು? ಇವಾಗ ಮನೆಯೆಲ್ಲ ಒಂದ್ಸರಿ ನೀಟಾಗಿ ಕಸ ಗುಡಿಸ್ಬಿಟ್ಟು, ನಾನಿನ್ನೂ ಸ್ನಾನ ಮಾಡಿಲ್ಲ. ಮತ್ತೆ ಇವಾಗ ಬೆಳಗ್ಗೆ ಸ್ನಾನ ಮಾಡಿದ್ದೆ ಒಂದ್ಸಾರಿ. ಎಲ್ಲ ಧೂಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ, ಯುಟಿಲಿಟಿ ಕ್ಲೀನ್ ಮಾಡಿದೆ, ಇದೆಲ್ಲ ಇದು ಮಾಡಿಕೊಂಡೆ. ಇವಾಗ ಮತ್ತೆ ನೀಟಾಗೆಲ್ಲ ಸ್ನಾನ ಮಾಡಿಬಿಟ್ಟು ವಾಶ್ರೂಮ್ ಎಲ್ಲ ನೆನ್ನೆ ತೊಳೆದಿದ್ದೀನಿ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಅದು ವಾಶ್ ಆಗಿ ಬಂದಮೇಲೆ ಒಣಗಿ ಹಾಕಬೇಕು. ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅನ್ನ ಸಾರು ಮಾಡಿಟ್ಟುಬಿಟ್ಟಿದ್ದೀನಿ. ಊಟ ಮಾಡೋದಂದ್ರೆ ಬೆಳಗ್ಗೆ ರಾಗಿ ಅಂಬಲಿ ಕುಡ್ದಿದ್ದೀನಿ ಅಷ್ಟೇ. ಇಷ್ಟು ನೋಡಿ ನನ್ನ ಬ್ಯಾಗ್, ಟ್ರಾವೆಲ್ ಬ್ಯಾಗ್ ಲೈಟ್ ವೇಟ್ ಇದೆ. 2 ಸೀರೆ 3 ಡ್ರೆಸ್ಸು ಲೈಟ್ ವೇಟ್ ಇದೆ. ಏನು ಮಾಡೋದು? ಎಲ್ಲಿಗೋ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ ಅಂದ್ಕೊಂಡು
ಹೋಗ್ತಾ ಇರೋದು. ಯಾಕೆ ಗೊತ್ತಾ, ಏಕಾಂಗಿ ಸಂಚಾರಿ ನಮ್ಮ ಯಜಮಾನ್ರು ಬರ್ತಾ ಇಲ್ಲ. ನಾನು ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ರದ್ದು ತುಂಬ ಕೆಲ್ಸಗಳಿದೆ, ಇಬ್ರು ಹೋದ್ರೆ ಆಗಲ್ಲ, ಮನೇಲಿ ಒಬ್ರು ಇರಲೇಬೇಕು. ಇಶಾನ್ಯೂ ನೋಡ್ಕೊಳ್ಳೋರು ಬೇಕು, ಮನೇನೂ ನೋಡ್ಕೊಳ್ಳೋರು ಬೇಕು. ನಾನು ಒಂದು ವೇಳೆ ಆಫೀಸು ಜಾಬು ಅಂತ ಹೋಗ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ನನಗೆ ರಜಾ ಕೊಡ್ತಾ ಇರಲಿಲ್ಲ. ಹುಷಾರಿಲ್ಲ ಅಂದರೂ ಆಫೀಸ್ಗಳಲ್ಲಿ ರಜಾ ಕೊಡಲ್ಲ. ಸೊ ನಾನಿವಾಗ ಯಾವಾಗ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆ ಅಷ್ಟೊತ್ತಿಗೆ ಮನೆ ಬಿಡಬೇಕು. ನಮ್ಮ ಮನೆ ಬಿಟ್ಟು ಉಬರು ಆಟೋ ಟ್ಯಾಕ್ಸಿನಲ್ಲಿ ಹತ್ಕೊಂಡು ಹಿಂಗೆ ಹೋಗ್ಬೇಕು. ಎಲ್ಲಿಗೋ ಪಯಣ ಅಂತ ಹೋಗ್ತಾ ಇರಬೇಕು. ಮುಸಾಫಿರ್ ಹೂ ಯಾರೋ ನ ಘರ್ ಹೈ ನಾ ठिकाना मुझे चल के जाना है बस चल के जाना. आदमी मुसाफिर है, आता है जाता है, आते जाते रास्ते में यादें छोड़ जाता है ना? सच है ना? आते जाते रास्ते में यादें छोड़ जाता है. ನಾನು ಒಂಥರ ಲೈಫು ಒಂಟಿ ಮುಸಾಫಿರ್ ಇಷ್ಟೇ. ಓಕೆ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರನ್ನೂ ಖುಷಿಯಾಗಿಟ್ಟಿರಲಿ, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಪರಮಾತ್ಮ ಎಲ್ಲರನ್ನೂ ತಣ್ಣಗಿಟ್ಟಿರಲಿ ಅಂತ ನಾನು ಇಷ್ಟೇ ಕೇಳ್ಕೊಳ್ಳೋದಪ್ಪ. ನಂದು ಇಷ್ಟೇ ನೋಡಿ, ಸಿಂಪಲ್. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅಂದರೆ ಕಸ ಗುಡಿಸ್ಬಿಟ್ಟು ಒಂದು ಸಾರಿ ಕಿಚನಲ್ಲಿ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಐಸ್ ಕ್ರೀಮು ಜ್ಯೂಸು ಕುಡ್ಕೊಂಡು ಬರ್ತೀನಿ. ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿದೆ. ಓಕೆ, ರಿಫ್ರೆಶ್ ಆಗಿ ಬರ್ತೀನಿ, ರಿಫ್ರೆಶ್ ಆಗಿ ಬರ್ತೀನಿ. ಲೈಫ್ ನೋಡಿ ಹೇಗಿರುತ್ತೆ ಅಂತ. ಜೀವನ ಚಕ್ರ. ನಮ್ಮ ತಂದೆ ತಾಯಿ ಅವ್ರ ಮದುವೆ ಮಾಡಿಕೊಂಡ್ರು, ನಮಗೆಲ್ಲ ಜನ್ಮ ಕೊಟ್ಟರು, ನಮ್ಮನ್ನೆಲ್ಲ ಸ್ಕೂಲು ಕಾಲೇಜು ಹೈಸ್ಕೂಲು ಎಲ್ಲ ಕಳಿಸಿ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮದುವೆ ಮಾಡಿ ಕಳಿಸ್ಕೊಟ್ರು. ಆಮೇಲೆ ನಮಗೆ ಮಕ್ಕಳಾಯಿತು, 2 ಮಕ್ಕಳಾಯಿತು. ಅವ್ರನ್ನ ಎಲ್ಲ ನಾವು LKG UKG ಹೈಸ್ಕೂಲು ಅದು ಇದು ಅಂತ ಅವ್ರ ಕಾಲೇಜು ಎಲ್ಲ ಮುಗಿದು ಅವ್ರ ಇಂಟರ್ವ್ಯೂ, ಆ ಎಕ್ಸಾಮ್ಸು ಈ ಎಕ್ಸಾಮ್ಸು ಎಲ್ಲನೂ ಆಯಿತು. ಆಮೇಲೆ ಇನ್ನು ಎಲ್ಲ ಮುಗಿಸ್ಕೊಂಡು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅವರೆಲ್ಲ ಫಾರಿನ್ಗೆ ಹೋಗಿ ಸೆಟ್ಲ್ ಆದಮೇಲೆ ನಾವು ಈ ಥರ ಹೀಗಿರ್ತೀವಿ ದೊಡ್ಡ ದೊಡ್ಡ ಮನೆಗಳಲ್ಲಿ. ಆಮೇಲೆ ಬೇಜಾರಾಗುತ್ತಲ್ಲ, ಸರಿ ಒಬ್ಬರ ಜೊತೆಗಿರಲಿ ಅಂದ್ಬಿಟ್ಟು ಒಂದು ನಾಯಿ ಮರಿನ ಕೂಡ ಸಾಕೊಂಡು ನಾಯಿ ಮರಿನ ನೋಡ್ಕೊಂಡಿರ್ತೀವಿ, ಅದ್ರ ಜೊತೆ ಮಾತಾಡಿಕೊಂಡು. ಮತ್ತು ಇನ್ನೇನು ಹೌಸ್ ವೈಫ್ಗೆ ಸ್ಯಾಲ್ರಿನೂ ಬೇಕಾಗಿಲ್ಲ, ಆರಾಮಾಗಿ ಫ್ರೀಯಾಗಿ ಜಾಬ್ ಮಾಡ್ಬೋದು ಮನೆಯಲ್ಲಿ. ಅದಕ್ಕೇನು ಸ್ಯಾಲ್ರಿ, ಅದಕ್ಕೇನು ಟೈಮಿಂಗು ಅಂತ ಏನಿಲ್ಲ, 24/7. ಯಾಕಂದರೆ 24/7 ಯಾಕೆ ಅಂದರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಎದ್ಬಿಟ್ಟು ಓಡಬೇಕಲ್ಲ, ಅದಕ್ಕೇ ಹೀಗೆ ಹೇಳಿದ್ದು 24/7 ಜಾಬ್ ಇದು ಅಂತ. ಇನ್ನು ಜಾಬ್ ಹೋಗೋಣ ಅಂದರೆ ಜಾಬ್ಗೆ ಹೋದರೆ 10 hours ವರ್ಕ್ ಮಾಡಬೇಕು, ಮನೆಗೆ ಬಂದು ಮನೇಲೂ ವರ್ಕ್ ಮಾಡಬೇಕು. ಬೆಳಕಾಗ್ತಾ ಇದ್ದಂಗೆ ಸೂರ್ಯ ಹುಟ್ತಾ ಇದ್ದಂಗೆ ಆಫೀಸ್ಗೆ ಓಡಬೇಕು. ಆಮೇಲೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಬರಬೇಕು. ಮತ್ತೆ ಬಂದು ಮಲ್ಕೊಂಡು ಸ್ನಾನ ಮಾಡ್ಕೊಂಡು ಓಡೋದು, ಬಾಕ್ಸ್ ತೊಗೊಂಡು ಓಡೋದು. ಆಮೇಲೆ ಗಂಡ್ಮಕ್ಳಂತೂ ಮನೆಯಲ್ಲಿ ಕೆಲವೊಬ್ರು ಮನೇಲಿ ಹೆಲ್ಪ್ ಮಾಡ್ತಾರೆ, ನಮ್ಮ ಮನೇಲಂತೂ ನಮ್ಮ ಮನೆಯವ್ರು ಹೆಲ್ಪ್ ಈ ನಡುವೆ ಮಾಡೋದು ಬಿಟ್ಬಿಟ್ಟಿದ್ದಾರೆ, ಮಾಡೋದೇ ಇಲ್ಲ. ಹೀಗೇ, ಯಾಕೆಂದರೆ ಅವ್ರು ಸ್ವಲ್ಪ ಬ್ಯುಸಿ ಆದರೆ ಮನೆಯಲ್ಲಿ ಏನೂ ಕೆಲಸ ಮಾಡಲ್ಲ. ಆದರೆ ನಾವು ಎಷ್ಟು ಬ್ಯುಸಿನಾರ ಇರಲಿ, ಏನಾರ ತಲೆ ಮೇಲೆ ಆಕಾಶ ಬೀಳಲಿ, ಮನೆಯಲ್ಲೂ ಮಾಡಬೇಕು, ಆಫೀಸಲ್ಲೂ ಮಾಡಬೇಕು, ಎಲ್ಲ ಕೆಲಸಗಳ್ನ ಮಾಡಲೇಬೇಕು. ಅದಕ್ಕೇ ನಿಮ್ಮ ಮನೆಯಲ್ಲಿರೋ ಹೆಣ್ಣುಮಕ್ಕಳ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅವ್ರಿಗೆ ಗೌರವ ಕೊಡಿ. ಅವ್ರ ಆಸೆ ಕನಸುಗಳು ಏನು ಅಂತ ಅದನ್ನು ಈಡೇರಿಸೋದಕ್ಕೆ ಸಣ್ಣ ಸಣ್ಣ ಕನಸಿರುತ್ತೆ, ಅದನ್ನು ಈಡೇರಿಸೋದಕ್ಕೆ ಒಂದು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಅವ್ರಿಗೂ ಒಂದು ಟೈಮ್ ಕೊಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.